ನಾನು ಒಬ್ಬ ಶಾಸಕ. ಒಂದು ಸರ್ಕಾರ ಇಂಥ ಸಮಯದೊಳಗ ಏನು ಮಾಡಬಹುದು? ನೀವು ಒಮ್ಮೆ ಅವ್ರಿಗೇನು ಬಂದು ಒಬ್ಬ ರೈತರಿಗೆ 100 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ನೋಡ್ಲತ್ತಾರ, ಅಲ್ಲಿಂದೆಲ್ಲ ಮಂತ್ರಿಗಳು ಬಂದು ನೋಡ್ಲತ್ತಾರ. ನಮ್ಮ ಭಾಗದ ಮಂತ್ರಿಗಳಿಗೆ ಏನಾಗ್ಯದ? ಒಬ್ಬರು ಯಾಕೆ ಬರ್ತಾ ಇಲ್ಲ? ಸಂಬಂಧಪಟ್ಟಂತ ಸಚಿವರು ಯಾಕೆ ಬರ್ತಾ ಇಲ್ಲ? ಕಂದಾಯ ಸಚಿವರು ಯಾಕೆ ಬರ್ತಾ ಇಲ್ಲ? ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ? ಅದು ನನ್ನ ಪ್ರಶ್ನೆ ಇದೆ. ತಾವು ನೋಡಿರ್ಬೋದು, ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ದು ಹೋಗಿದ್ದು. ಸೋಪಿಕರ್ ಸರ್ ನನಗೆ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವು. ನಾನು ನೋಡಿದ್ರೆ ಸಂಪೂರ್ಣ ನೀರು ನೋಡಿದ್ರೆ ಈ ನೀರೊಳಗೆ ನಿಂತ್ರೆ ನನಗೊಂದು ಹಾವು ಅಗ್ದಿ ಧಾರಾಳವಾಗಿ ಹಾಯ್ದು ಹೋಯ್ತು. ನನಗೇನು ಭಯ ಇಲ್ಲ. ನನಗೆ ತೋರಿಸ್ಬೇಕು ನನ್ನ ಜನರು ರೈತರು ಯಾವ ಕಷ್ಟದಾಗ್ರ ಅಂತ ಹೇಳಿ. ನಂಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದಲ್ಲಿ ಒಳಗೆ ಹೋಗ್ಬೇಡಪ್ಪ, ಹಾವು ಬಿ ಬರ್ಬೋದು, ಏನು ಬರ್ಬೋದು, ಇವನು ಮೊಸಳಿನೂ ಬರ್ತಾವ ಇಂಥ ಸಮಯದೊಳಗೆ ಅಂತ ಹೇಳ. ನನಗೇನು ಚಿಂತೆ ಇಲ್ಲ. ನನ್ನ ಭಾಗದ ರೈತರ ಜನರ ಆಶೀರ್ವಾದದ. ನನಗೆ ಹಾವೇನು ಮೊಸಳೇನು ಏನು ಮಾಡಲ್ಲ ಅಂತಕ್ಕಂಥ ನನಗೆ ಆತ್ಮವಿಶ್ವಾಸ. ನಾನು ಪ್ರಯತ್ನ ಮಾಡ್ತೇನೆ ನನ್ನ ರೈತರಿಗೆ ಉಳಿಸಲಿಕ್ಕಾಗಿ. ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನಾನು ಹಾವು ನನಗೆ ಹೋಗಿ ಹತ್ಕೊಂಡು ಮುಂದೆ ಹೋದ್ರೂ ಕೂಡ ನಾ ಇಲ್ಲಿಂದ ಹೊರಗೆ ಬರಲಾಗಿನಿ. ನಾನು ತಾವೇನಾರೇ ನಮ್ಮ ಕಡೆ ಒಂದು ವೇಳೆ ಗಮನ ಹರಿಸಿಲ್ಲ ಅಂದ್ರೆ ನಾನು ಇನ್ನೂ ಹೋರಾಟಕ್ಕೆ ಇಳಿತೀನಿ. ಎಲ್ಲಿ ತನಕ ನನ್ನ ರೈತರಿಗೆ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ರೈತರಿಗೆ, ಈ ಬೀದರ್ ಜಿಲ್ಲೆಯ ರೈತರಿಗೆ, ಕಲಬುರಗಿ ಯಾದಗಿರಿ ಜಿಲ್ಲೆಯ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಾವು ಎಲ್ಲಿ ತನ ನ್ಯಾಯ ಕೊಡಲ್ಲೋ, ನಾ ಇಲ್ಲಿ ತನ ನನ್ನ ಹೋರಾಟ ಮುಂದುವರಿತದ.